ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ಬಳ್ಳಾರಿಯಲ್ಲಿ ಹಿಂದೆ ಇದ್ದ SP ಸರ್ಕಲ್ ಅದನ್ನ ಒಡೆದು ಹಾಕಿ ಮತ್ತೆ ಒಂದು ಸರ್ಕಲ್ ಮಾಡಕ್ ಹೊರಟಿದ್ದಾರೆ. ನಾವು ಕೇಳೋ ಪ್ರಶ್ನೆ ಇದೆ, ಇವತ್ತು ಬಳ್ಳಾರಿನಲ್ಲಿ ಇಮಿಡಿಯೇಟ್ ಆಗ್ಬೇಕಾಗಿರೋದು ದೊಡ್ಡ ದೊಡ್ಡ ಸರ್ಕಲ್ಗಳಲ್ಲ. ಆಮೇಲೆ ಇಂಥ ಅವೈಜ್ಞಾನಿಕ ಸರ್ಕಲ್ಗಳು ಬೇಕಿಲ್ಲ ನಮ್ಗೆ. ಯಾಕಂದ್ರೆ ಇವತ್ತು ಸರ್ಕಲ್ಲು ಟ್ರಾಫಿಕ್ ಈಸ್ ಮಾಡೋದಕ್ಕೆ ಇರ್ಬೇಕು ಹೊರತಾಗಿ ಟ್ರಾಫಿಕ್ ಹೋಗ್ತದೆ ಅಲ್ಲಿ ಸರ್ಕಲ್ನಲ್ಲಿ ಭಾರಿ ದೊಡ್ಡ ದೊಡ್ಡ ಸರ್ಕಲ್ಗಳು ಮಾಡಿದರೆ ಜನಗಳಿಗಾಗಲಿ ಟ್ರಾಫಿಕ್ ಆಗಲಿ ಇನ್ನೊಂದು ಸ್ವಲ್ಪ ಅಡ್ಡಿ ಉಂಟಾಗುತ್ತೆ. ಇವತ್ತು ರಾಯಲ್ ಸರ್ಕಲ್ ಹಂಗೆ ಆಗಿದೆ, ನಮಗೆಲ್ಲ ಗೊತ್ತಿದೆ. ಅದನ್ನು ಅಂದ ಚಂದ ಮಾಡ್ಕೊಂಡು ಹೋಗಿ ಇವತ್ತು ನಮ್ಮ ವಾಹನ ಚಾಲಕರಿಗೆ ಅಥವಾ ಕಾರ್ ಚಾಲಕರಿರ್ಬೋದು ಏನೇ ಆಗಿರ್ಬೋದು ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ದಾರಿಗೆ ಅಡ್ಡಿ ಉಂಟಾಗಿದೆ. ಅದೇ ಥರ SP ಸರ್ಕಲ್ ಕೂಡ ಇವತ್ತು ದಾರಿಗೆ ದೊಡ್ಡದಾಗಿ ಅವೈಜ್ಞಾನಿಕವಾಗಿ ಏನೋ ಅರ್ಥ ಇರಲಾರ್ದಂಗೆ ಒಂದು ಸರ್ಕಲ್ ಮಾಡಕ್ಕೆ ಕೊಟ್ಟಿದ್ದಾರೆ. ಇದು ಯಾವುದಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ನಾವು ಪ್ರಶ್ನೆ ಕೇಳ್ತಾ ಇದೀವಿ. ಬಳ್ಳಾರಿ ನಗರ ಚೆನ್ನಾಗಿ ಮಾಡೋದು ಅಂತಂದ್ರೆ ಎಷ್ಟೋ ರೋಡ್ಗಳು ಅಗಲ ಆಗ್ಬೇಕಾಗಿದೆ ಇವತ್ತು. ಅದೇ ರೀತಿ ಕುಣಿಗಳಿದಾವೆ ರೋಡ್ ತುಂಬ, ಆ ಕುಣಿಗಳನ್ನ ಮುಚ್ಚಬೇಕು. ಅದೇ ರೀತಿ ಮಳೆ ಬಂದಿದೆಯಪ್ಪ ಅಂದ್ರೆ ನೀರು ಹೋಗೋದಕ್ಕೆ ಸರಿಯಾದ ಒಂದು ಕಾಲುವೆಗಳಿಲ್ಲ, ಆ ಕೆಲಸ ಮಾಡಬೇಕು. ಇಂಥವು ಬೇಕಾದಷ್ಟು ಕೆಲಸ ಇದ್ದಾವೆ, ಅವೆಲ್ಲ ಬಿಟ್ಬಿಟ್ಟು ನಾವು SP ಸರ್ಕಲ್ ಮಾಡಿದ್ವಿ. ಅದೇ ರೀತಿ ರಾಯಲ್ ಸರ್ಕಲ್ ಅಷ್ಟು ದೊಡ್ಡದು ಮಾಡಿದ್ವಿ, ಇಷ್ಟು ದೊಡ್ಡ ಜಂಡಕಟ್ಟೆ ಮಾಡಿದ್ವಿ. ಏನು ಅರ್ಥ ಇದು? ನನಗೆ ಅನಿಸುತ್ತೆ ಇವ್ರಿಗೆ ಏನಾದರೂ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆನಾ ಈ ಕೆಲಸ ಮಾಡ್ತಕ್ಕಂಥವ್ರಿಗೆ? ಇವ್ರಿಗೆ ಯಾರು ಪ್ಲಾನ್ ಮಾಡ್ಕೊಡ್ತಾ ಇದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಇಂಜಿನಿಯರ್ಗಳು ಅಂತೇನು ಕರಿತೀವಿ, ಆ ಇಂಜಿನಿಯರ್ಗಳಿಗೂ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆ ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ಬಳ್ಳಾರಿ ನಗರದಲ್ಲಿ ಇವತ್ತು ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಅಥವಾ ಕುಡಿಯ ನೀರಿನ ಸಮಸ್ಯೆ ಆಗಿರ್ಬೋದು, ಅಥವಾ ರಸ್ತೆಗಳಲ್ಲಿ ಬಿದ್ದಿರ್ತಕ್ಕಂಥ ರಸ್ತೆ ಗುಂಡಿ ಸಮಸ್ಯೆ ಆಗಿರ್ಬೋದು, ಇಂಥವು ನೂರಾರು ಇದ್ದಾವೆ. ಫಸ್ಟಿಗೆ ಈ ಕೆಲಸ ಮಾಡಿ, ಆಮೇಲೆ ನೀವು ಸರ್ಕಲ್ಗಳು ಅಂದ ಚಂದ ಮಾಡಿ. ಅದೊಂದು ಹಳೆ ಗಾದೆ ಮಾತು ಹೇಳ್ತಾರಲ್ಲ, ಏನಂತಂದ್ರೆ ಹೊಟ್ಟೆಗೆ ಇಟ್ಟಿಲ್ದಾಗೆ ನಮ್ಮ ಜುಟ್ಟಿಗೆ ಯಾಕೆ ಮಲ್ಲಿಗೂ ಬೇಕು ಅಂತೇಳಿ. ಅದೇ ಥರ ಬಳ್ಳಾರಿಯಲ್ಲಿ ಕೆಲಸಗಳು ನಡೀತಾ ಇದೆ. ಇದನ್ನ ನೋಡಿದ್ರೆ ನಮ್ಗೆ ಏನಿಸುತ್ತೆ, ಬಳ್ಳಾರಿ ಕಾರ್ಪೊರೇಷನ್ ಆಗಿರ್ಬೋದು, ಬಳ್ಳಾರಿನಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಆಗಿರ್ಬೋದು, ಅವ್ರಿಗೆ ನಮ್ಮ ಬಳ್ಳಾರಿ ಜನರ ಬೇಡಿಕೆ ಏನು, ಅದೇ ರೀತಿ ಬಳ್ಳಾರಿ ಜನರು ಏನು ಬಯಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕಾಳಷ್ಟು ಇಲ್ಲ ನೀವು. ಅದಕ್ಕೋಸ್ಕರ ಇವ್ರು ಬರೀ ಸರ್ಕಲ್ ದೊಡ್ಡದು ಮಾಡಿದ್ವಿ, ಈ ಸರ್ಕಲ್ ದೊಡ್ಡದು ಮಾಡಿದ್ವಿ, ಹೊಸ ಸರ್ಕಲ್ ಮಾಡಿದ್ವಿ, ಅಥವಾ ನಾವು 70 ಅಡಿ 80 ಅಡಿ ಸರ್ಕಲ್ ಮಾಡಿದ್ವಿ ಅಂತ ಮಾಡಿ ನಾವೇನು ಅದನ್ನ ತೊಳ್ಕೊಂಡು ಕುಡಿಬೇಕಾ? ಅದ್ರ ಬದಲಾಗಿ ನಮ್ಗೆ ಏನು ಬೇಕಾಗಿದೆ ಇವತ್ತು ಟ್ರಾಫಿಕ್ ಯಾವ್ದು ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ವೆಹಿಕಲ್ಗಳು 10 ಪಟ್ಟು 20 ಪಟ್ಟು ಹೆಚ್ಚಿದಾವೆ ಇತ್ತೀಚೆಗೆ ಬಳ್ಳಾರಿಲಿ. ಸುತ್ತಮುತ್ತ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದಿದ್ದಾವೆ, ಭಾರಿ ವಾಹನಗಳು ಬಳ್ಳಾರಿ ಮುಖಾಂತರ ಸಾಕ್ತಾ ಇದೆ ಇವತ್ತು. ಅದಕ್ಕೆ ಮೊದಲಾಗಬೇಕಾಗಿರೋದು ರಿಂಗ್ ರೋಡ್, ಆಮೇಲೆ ಬೆಂಡಿಂಗ್ ರೋಡ್ಸ್ ಏನೇನಿದಾವಲ್ಲ, ಸುಧಾ ಕ್ರಾಸ್ ಹತ್ರ ಬ್ರಿಡ್ಜ್ ಆಗಿರ್ಬೋದು, ಇಂಥ ಕೆಲಸಗಳು ಮೊದಲು ಮಾಡಿ ನೀವು. ಅದೇ ರೀತಿ ದುರ್ಗಮ್ಮನ ಕುಡಿ ಹತ್ರ ಇವತ್ತು ಅದು ಯಾವ್ದು ಡಬಲ್ ವೇ ಆಗ್ಬೇಕು, ಅದನ್ನ ಮಾಡಿ. ಇಂಥವು ಮಾಡಿದ ಮೇಲೆ ಸರ್ಕಲ್ಗಳು ಅಂದ ಚಂದ ಮಾಡ್ಕೊಂಡು ಹೋಗ್ರಿ. ಅದನ್ನ ಬಿಟ್ಬಿಟ್ಟು ಎಲ್ಲಿ ಬೇಕೆಲ್ಲಿ ನೀವು ಅದು ಕಾಮಗಾರಿಗಳು ಅಂತ ಮಾಡ್ಕೊಂಡು ರಸ್ತೆಗಳೆಲ್ಲ ತೋಡ್ಕೊಂಡು ಸರ್ಕಲ್ ತೋಡ್ಕೊಂಡು ಕುತ್ಕೊಂಡ್ರೆ ಜನದ ಗತಿ ಏನಾಗಬೇಕು? ಅಂದ್ರೆ ನಿಮ್ಗೆ ಯಾರು ಕೇಳೋರು ಹೇಳೋರು ಇಲ್ಲ ನೀವು ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾ ಇದಾರಾ? ಜನ ಪ್ರಶ್ನೆ ಕೇಳ್ತಾರೆ ನಿಮ್ಗೆ ನಾಳೆ, ಏನ್ರಿ ನೀವು ಮಾಡ್ತಾ ಇರೋದು ಅಧ್ವಾನದ ಬೆಳವಣಿಗೆ, ಇದು ಅಭಿವೃದ್ಧಿ ಅಲ್ಲ, ಇದು ವಿನಾಶಕಾರಿ ಅಭಿವೃದ್ಧಿ. ಇದು ಅಭಿವೃದ್ಧಿಯನ್ನೇ ಅರ್ಥನೇ ಗೊತ್ತಿಲ್ಲ ಅನ್ಸುತ್ತೆ ನಮ್ಮ ಬಳ್ಳಾರಿ ಕಾರ್ಪೊರೇಷನ್ಗೆ ಅಥವಾ ಬಳ್ಳಾರಿನಲ್ಲಿ ಇರ್ತಕ್ಕಂಥ ನಮ್ಮ ನಾಗರಿಕ ಪ್ರತಿನಿಧಿಗಳಿಗೆ. ನನಗನ್ಸುತ್ತೆ ಇವೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ಜನಕ್ಕೆ ಅನಾನುಕೂಲ ಆಗ್ತಾ ಇದೆ, ಇನ್ನಷ್ಟು ಜನಕ್ಕೆ ದಿನನಿತ್ಯ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹೊರತಾಗಿ ನೀವು ಮಾಡ್ತಕ್ಕಂಥ ಕಾಮಗಾರಿಗಳಿಂದ ಜನಕ್ಕೆ ಕಾಳಷ್ಟು ಕೂಡ ಉಪಯೋಗ ಇಲ್ಲ. ಅದನ್ನ ಬಿಡ್ರಿ, ಮೊದಲು ಬಿಟ್ಬಿಟ್ಟು ಜನನ ಕೇಳ್ರಿ, ಹೇಳ್ತಾರ ಏನ್ ಮಾಡ್ಬೇಕಂತೇಳಿ. ಇವತ್ತು ಬಳ್ಳಾರಿ ಯಾರನ್ನ ದಾರಿ ಹೋಗನ್ ಕೇಳ್ರಿ, ಹೇಳ್ತಾನ ಏನ್ ಸರ್ ಇದು ಸರ್ಕಲ್ ಏನ್ ಮಾಡಕತ್ತಿದಾರ? ಅಥವಾ SP ಸರ್ಕಲ್ ಬಗ್ಗೆ ಕೇಳಿದ್ರೆ ಕೂಡ ಏನ್ ಸರ್ ಇದು SP ಸರ್ಕಲ್ ಮಾಡ್ತಾ ಇರೋದು, ಆಲ್ರೆಡಿ ಬೇಕಾದಂಗೆ ಇದ್ದು ಸರ್ಕಲ್ಗಳು, ಸುಮ್ಮನೆ ಸರ್ಕಲ್ ಕಟ್ಟಕತ್ತಾರಲ್ಲಿ. ಇವತ್ತು ಇವ್ರಿಗೇನಾದ್ರು ತಲೆ ಇದೆ ಅಂತ ಹೇಳಿ ಒಬ್ಬ ದಾರಿಲಿ ಹೋಗೋನ್ ಕೇಳಿದ್ರೆ ಹೇಳ್ತಾನೆ. ಅವನಿಗಿರ್ತಕ್ಕಂಥ ಕಾಮನ್ ಸೆನ್ಸು ನಮ್ಮ ಇಂಜಿನಿಯರ್ಗಳಿಗೆ ಆಗಿರ್ಬೋದು, ಅಥವಾ ನಮ್ಮ ಬಳ್ಳಾರಿನ ಇವತ್ತು ಯಾವ್ದು ಬಳ್ಳಾರಿ ನಗರ ಇದೆ ಅದಕ್ಕೆ ಯೋಜನೆ ಮಾಡ್ತಕ್ಕಂಥ ಅವ್ರು ಇರ್ಬೋದು, ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಇದೆ ಅನ್ನೋದೇ ನನ್ನ ಪ್ರಶ್ನೆ. ಇದು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಇವತ್ತೇನು ಬಳ್ಳಾರಿಯಲ್ಲಿ ನಡೀತಾ ಇದೆ ಕಾಮಗಾರಿಗಳು, ರಾಯಲ್ ಸರ್ಕಲ್ ಅಲ್ಲಿ ನಡೀತಿರುವಂತ ಈ ಒಂದು ಟವರ್, ಆ ಒಂದು ಕಾಮಗಾರಿ ಅದು ನಡ್ಕೊಂಡು ಹೋಗ್ತಾನೇ ಇದೆ. ಹಾಗೇನೆ ಈಗ SP ಸರ್ಕಲ್ ಕೂಡ ಪ್ರಾರಂಭ ಆಗ್ತಾ ಇದೆ. ಹಾಗೆಲ್ಲ ಪ್ರಾರಂಭ ಆಗಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಉಂಟು ಮಾಡಿದೆ. ಜನಸಾಮಾನ್ಯರಿಗೆ ದೊಡ್ಡ ಕಿರಿಕಿರಿ ಆಗೋಗಿದೆ. ಇಲ್ಲಿ ರಾಯಲ್ ಸರ್ಕಲ್ ಹತ್ರ ಬರೋದಂದ್ರೆ ಇಲ್ಲಿ ಒಂಥರ ನಮಗೆ ನರಕವನ್ನ ನೋಡ್ದಂಗೆ. ಇಲ್ಲಿ ಯಾವಾಗ ಈ ಸರ್ಕಲ್ ದಾಟ ಹೋಗ್ತೀವಪ್ಪ ಅನ್ನೋ ಮಟ್ಟಿಗೆ ಅಷ್ಟು ಹಿಂಸೆ ಆಗುತ್ತೆ ಇಲ್ಲಿ ಬರೋದಕ್ಕೆ. ಆ ರೀತಿ ಇವತ್ತು ಆಮೆ ಗತಿಯಲ್ಲಿ ಕಾಮಗಾರಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಇದು ಬೇಗನೆ ಮುಗಿಸೋದಿಲ್ಲ, ಅದು ಒಂದಾದ್ರೆ. ಆಮೇಲೆ ಯಾವುದು ಬೇಡದೇ ಇರುವಂತ ಇಂಥ ಕಾಮಗಾರಿಗಳು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಆಡಳಿತ ಸರ್ಕಾರಗಳಾಗಿರ್ಲಿ ಅಥವಾ ಕಾರ್ಪೊರೇಷನ್ ಆಗಿರ್ಲಿ, ಇಂಥ ಒಂದು ಕಾಮಗಾರಿಗಳಿಗೆ ಇವತ್ತು ಹೆಚ್ಚೆಚ್ಚು ಉತ್ತೇಜನ ಕೊಡ್ತಾರೆ ಹೊರತು ಜನಗಳಿಗೆ ಬೇಕಾಗಿರೋಂಥ ಸೌಲಭ್ಯಗಳೇನಿದಾವೆ, ಇವತ್ತು ಕುಡಿಯ ನೀರು, ರಸ್ತೆ, ಒಳಚರಂಡಿ ವ್ಯವಸ್ಥೆ, ಇಂಥವಕ್ಕೆ ಇವತ್ತು ಒತ್ತು ಕೊಡಬೇಕು. ಇವತ್ತು ಜನಗಳು ತೆರಿಗೆ ಹಣ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ, ಆದ್ರೆ ಈ ತೆರಿಗೆ ಹಣ ಎಲ್ಲೋ ಹೋಗ್ತದೆ. ಜನಸಾಮಾನ್ಯರಿಗೆ ಬೇಕಾಗಿರೋಂಥ ಸೌಲಭ್ಯಗಳು ಯಾಕೆ ಸಿಗ್ತಾ ಇಲ್ಲ? ಇವತ್ತು ಸಂತ ಮೇರಿ ಶಾಲೆ ಏನಿದೆ, ಸೆಂಟ್ ಫಿಲೋಮಿನಾ ಶಾಲೆ, ಅಲ್ಲಿ ಪಕ್ಕದಲ್ಲಿ ಸಿಮೆಂಟ್ ರೋಡ್ ಇದೆ, ಅಲ್ಲಿ ನಾವು ಸ್ಪೀಡ್ ಬ್ರೇಕರ್ ಅಂತ ಹಾಕ್ರಿ ಅಂತೇಳಿ 6 ತಿಂಗಳಿಂದ ನಾವು ಲೆಟರ್ ಕೊಡ್ತಾ ಇದೀವಿ. ಅಲ್ಲಿ ಶಾಲಾ ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ತುಂಬಾ ವೇಗವಾಗಿ ಅಲ್ಲಿ ವಾಹನಗಳು ಬರ್ತವೆ. ಅಲ್ಲಿ ಒಂದು 2 ಸ್ಪೀಡ್ ಬ್ರೇಕರ್ ಹಾಕೋದಕ್ಕೆ ಇನ್ನೂ ಇವತ್ತು ಮೀನಾಮೇಷ ಎಣಿಸ್ತಾರೆ. 6 ತಿಂಗಳಾಗಿದೆ. ಇವತ್ತು ಇದು ನಮ್ಮ ಕಾರ್ಪೊರೇಷನ್, ನಮ್ಮ ಸರ್ಕಾರಗಳು ನಮ್ಮನ್ನು ಆಳ್ತಾ ಇರುವಂಥವು. ಈ ಸಂದರ್ಭದಲ್ಲಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಹೇಳೋದು ಇಷ್ಟೇನೆ, ನಾವು ಜನತೆ ನಾವು ಒಂದಾಗಬೇಕು, ಸಮಿತಿಗಳನ್ನ ಮಾಡ್ಕೋಬೇಕು. ಇವತ್ತು ಬೇರೆ ಬೇರೆ ಏರಿಯಾಗಳಲ್ಲಿ ನಾವು ಜನಗಳ ಸಂಘಟನೆ ಕಟ್ಕೊಂಡು ಇವತ್ತೇನು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ಏನಿದೆ, ಸರ್ಕಾರಗಳ ನಿರ್ಲಕ್ಷ್ಯ ಏನಿದೆ, ಇದ್ರ ವಿರುದ್ಧ ಒಂದು ಪ್ರಬಲ ಹೋರಾಟಗಳನ್ನ ಬೆಳೆಸಬೇಕು. ಇದೊಂದೇ ಏಕೈಕ ಪರಿಹಾರ ಅಂತೇಳಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.